ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಅಧಿವೇಶನದಲ್ಲಿ ಅಥವಾ ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ. ಚಾಪ್ಟರ್ 2, ಯೂನಿಟ್ 2, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಅಂದರೆ ಮಗುವಿನ ವಿಕಾಸ ಮತ್ತು ಬೆಳವಣಿಗೆ ಅಂತಕ್ಕಂಥ ಅಧ್ಯಾಯ. ಇಲ್ಲಿ ಬರ್ತಕ್ಕಂಥ ಅಧಿವೇಶನ ರೋಲ್ ಆಫ್ ಸ್ಕೂಲ್ ಇನ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್, ಮಗುವಿನ ವಿಕಾಸಕ್ಕೆ ಶಾಲೆಯ ಪಾತ್ರ ಏನು ಅಂತಕ್ಕಂಥದ್ದು. ಸೊ today we are discussing about what are the role of in development process of the child by the school. What is the role of the school to development of child? Here in last session only school to do like this, but in session development of the child means school provides a structured education and promotes a child mental and psychological growth aside from learning academics. A child will also learn other important life skills such as teamwork, good manners, utility, sharing and responsibility. Good classroom arrangement inspires and encourages children to easily interact with each other and develop various skills including language and social behavior. Poor classroom physical arrangement may affect children's free movement and can result into social behavior problems. Such type of classrooms are there. The problems will affect on society, what we are called social behavior problems. ಇದನ್ನೇ ನಾವು ಕನ್ನಡದಲ್ಲಿ ಹೇಳೋದಾದರೆ, ಮಗುವಿನ ಬೆಳವಣಿಗೆಯಲ್ಲಿ ಆ ಶಾಲೆ ಅಥವಾ ಸಮುದಾಯದ ಪಾತ್ರವನ್ನು ನಾವು ನೋಡಬೇಕಾಗುತ್ತೆ. ಶಾಲೆ ಮತ್ತು ಸಮುದಾಯದ ಪಾತ್ರವನ್ನು ನಾವು ನೋಡಬೇಕಾಗುತ್ತೆ. ಸೊ ಅಲ್ಲೇ ಹೇಳಿದಂಗೆ ಶಾಲೆ ಪಾತ್ರ ಎಷ್ಟು ಮುಖ್ಯವಾಗಿತ್ತೋ ಸಮುದಾಯನೂ ಕೂಡ ಅಂತ, ಅಥವಾ ಮನೆಯ ಪಾತ್ರ, ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಮನೆಯ ಪಾತ್ರವನ್ನು ನಾವು ನೋಡಬೇಕಾಗುತ್ತೆ. ಅದು ನಾವು ಹೇಳೋ ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಎಂಬ ನಾಣ್ಣುಡಿಯಂತೆ ಮನೆಯ ಮಗುವಿನ ಬೆಳವಣಿಗೆಯ ಮೇಲೆ ತನ್ನದೇ ಆದ ಪ್ರಭಾವ ಬೀರುತ್ತದೆ ಅಂತ ಹೇಳ್ಬೋದು. ತನ್ನದೇ ಆದ ಪ್ರಭಾವ ಬೀರುತ್ತದೆ. ಮಗುವಿನ ವ್ಯಕ್ತಿತ್ವ ಸಂಪೂರ್ಣಗೊಳ್ಳುವುದು ಕುಟುಂಬದ ಆಧಾರದ ಮೇಲೆಯೇ. ಪ್ರೀತಿ, ಸಹಕಾರ, ಸಹನೆ, ಧೈರ್ಯ, ಆತ್ಮವಿಶ್ವಾಸ, ಈ ಮುಂತಾದ ಅಂಶಗಳು ಅಂದರೆ ಗುಣಗಳು ಕುಟುಂಬದಿಂದಲೇ ಮಗುವಿನಲ್ಲಿ ಬೆಳೆಯುತ್ತವೆ. ಕುಟುಂಬವು ಒಂದು ಸಮಾಜದ ಒಂದು ಚಿಕ್ಕ ಘಟಕ ಅಂತ ಹೇಳ್ಬೋದು. ಇದು ಸಮಾಜದ ಪ್ರಾಥಮಿಕ ಘಟಕವೆಂತೂ ಕೂಡ ನಾವು ಕರಿತೇವೆ. ಮಾನವ ತಾನು ಬಾಳಬೇಕಾದ ಸಮಾಜದಲ್ಲಿ ಬೇಕಾಗಿರುವ ಪ್ರತಿಯೊಂದು ನಡತೆಗಳನ್ನು ಅವನ ಕುಟುಂಬದಿಂದಲೇ ಕಲಿಯುತ್ತಾನೆ. ಮಗುವಿನ ಭವಿಷ್ಯ ಜೀವನಕ್ಕೆ ಕುಟುಂಬವೇ ತಳಹದಿಯಾಗಿರುತ್ತದೆ.
ಮಗುವಿನ ಬೌದ್ಧಿಕ ವಿಕಾಸಶೀಲ ಸಂವರ್ಧನೆಗಳಲ್ಲಿ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಧಾರ್ಮಿಕ ಭಾವನೆ, ಸತ್ಯ, ವೈಚಾರಿಕತೆ, ಪ್ರಾಯೋಗಿಕತೆ ಮುಂತಾದ ಒಳ್ಳೆಯ ಗುಣಗಳನ್ನು ಬೆಳೆಸಿ ಮಗುವಿನಲ್ಲಿ ಮೂಲತಃ ಇರುವ ಲೋಪದೋಷ, ದ್ವೇಷ, ಆಕ್ರೋಶ, ಅಸೂಯೆ ಮುಂತಾದ ಕೆಟ್ಟ ಗುಣಗಳನ್ನು ಹೋಗಲಾಡಿಸಿ ಸಮಾಜದಲ್ಲಿ ಉತ್ತಮ ಪಾತ್ರ ನಿರ್ವಹಿಸಲು ಕುಟುಂಬದ ಪಾತ್ರ ಬಹಳ ಅಪಾರವಾಗಿದೆ. ಮಗುವು ತನ್ನ ಹಲವು ದೈಹಿಕ ಮತ್ತು ಮಾನಸಿಕ ಗುಣಗಳನ್ನು ಪೂರ್ವರಿಂದ ಆನುವಂಶಿಕವಾಗಿ ಪಡೆದುಕೊಂಡಿರುತ್ತದೆ. ಆದ್ದರಿಂದ ಕುಟುಂಬದಲ್ಲಿ ಮಗುವನ್ನು ಸಮರ್ಥಶಾಲಿಯನ್ನಾಗಿ ಮಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ಬಾಲ್ಯದ ಬೆಳವಣಿಗೆ ಆಗಿರ್ಬೋದು, ಬೇಕಾದಂತೆ ಉತ್ತಮ ಪ್ರೋತ್ಸಾಹ, ಶಿಸ್ತು, ಡಿಸಿಪ್ಲಿನ್ ಏನಂತ ಕರಿತೀವಿ, ಸ್ವಚ್ಛತೆ, ಆರೋಗ್ಯ ಮುಂತಾದ ಅಂಶಗಳನ್ನು ನಾವು ಬೆಳೆಸಬೇಕಾಗುತ್ತದೆ. ಇದು ಕುಟುಂಬದ ಪಾತ್ರವಾದರೆ ಸಮುದಾಯದ ಪಾತ್ರವೂ ಬಹಳ ಮುಖ್ಯವಾಗಿದೆ ಇಲ್ಲಿ ಅಂತ ಹೇಳ್ಬೋದು. ಸಮುದಾಯದ ಪಾತ್ರ ಎಂದರೆ ಸಮಾಜದ ಅಭಿವೃದ್ಧಿಗೆ ಉತ್ತಮ ಪೌರರು ಕಾರಣವೆಂದು ಮನಗಾಣಬೇಕಾಗಿದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಆದ್ದರಿಂದ ಅವರ ಸರ್ವತೋಮುಖ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಾಯವನ್ನು ಸಮಾಜ ಮಾಡಬೇಕಾಗುತ್ತೆ. ಸಮಾಜದಲ್ಲಿ ವ್ಯಕ್ತಿ ಒಂಟಿಯಾಗಿರುವ ಸಮೂಹಜೀವಿಯಾಗಿದ್ದರೆ, ಅಂದರೆ ಸಮಾಜದಲ್ಲಿ ವ್ಯಕ್ತಿ ಒಂಟಿಯಾಗಿರದೆ ಸಮೂಹಜೀವಿಯಾಗಿದ್ದರೆ ವ್ಯಕ್ತಿಯ ಸಂಪೂರ್ಣ ಜೀವನಕ್ಕೆ ಸಮೂಹವನ್ನು ನೆರವು ನೀಡುತ್ತದೆ. ಅದೇ ರೀತಿಯಾಗಿ ವ್ಯಕ್ತಿಯ ಸಂಪೂರ್ಣ ಜೀವನಕ್ಕೆ ಸಮೂಹವು ನೆರವು ನೀಡಬೇಕು. ಮಗುವಿನ ನಡೆ, ನುಡಿ, ಆಚಾರ ವಿಚಾರ ಮುಂತಾದ ಕಲೆಗಳ ಮೇಲೆ ಆತನು ವಾಸಿಸುವ ಪರಿಸರ ನೇರ ಪ್ರಭಾವವನ್ನು ಬೀರುವುದು ಮಗುವಿಗೆ ನೇರವಾಗಿ ಪ್ರಭಾವ ಮಗುವಿನ ಮೇಲೆ ಬೀಳುತ್ತೆ ಅಂತ ಹೇಳ್ಬೋದು. ಸೂಕ್ತ ಪರಿಸರ ದೊರೆತರೆ ದೇಶಕ್ಕೆ ಆ ವ್ಯಕ್ತಿ ವರವಾಗಿ ಪರಿಗಣಿಸಬಲ್ಲ ಅಂತ ನಾವು ಹೇಳ್ಬೋದು. ಸಹೃದಯತೆ, ಸಹಿಷ್ಣುತೆ, ಹೃದಯ ವೈಶಾಲ್ಯತೆ, ವಿಶಾಲ ಮನೋಭಾವ ಮುಂತಾದ ಗುಣಗಳನ್ನು ಬೆಳೆಸಿಕೊಳ್ಳಲು ಮಗುವನ್ನು ಸಾಮಾಜೀಕರಣ ಮಾಡಬೇಕಾಗುತ್ತೆ. ಅದು ಸಮಾಜನೂ ಮಾಡಬೇಕಾಗುತ್ತೆ, ಕುಟುಂಬನೂ ಮಾಡಬೇಕಾಗುತ್ತೆ. ಅವೆಲ್ಲದರ ಜೊತೆಗೆ ಇನ್ನೊಂದು ಅಂಗಸಂಸ್ಥೆಯಾದಂಥ ಸಮಾಜದ ಅಂಗಸಂಸ್ಥೆಯಾದಂಥ ಶಾಲೆಯೂ ಮಾಡಬೇಕಾಗುತ್ತೆ. ವ್ಯಕ್ತಿಯನ್ನು ಒಂಟಿಯಾಗಿ ಬಿಡದೆ ಆತನಿಂದ ಸಮಾಜದ ಪ್ರಗತಿಗೆ ನೆರವಾಗುವಂತೆ ತಯಾರು ಮಾಡುವ ಕೆಲಸ ಸಮಾಜದ್ದಾಗಿದ್ದರ ಜೊತೆಗೇನೆ ಕೂಡ ಶಾಲೆಯದು ಆಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ಕೇವಲ ಅನಾಗರಿಕನಂತೆ ಈ ಸಮಾಜಕ್ಕೆ ಬಂದ ಮಾನವ ಶಿಸ್ತು ಹಾಗೂ ಸಮಾಜದ ವಿದ್ಯಮಾನಗಳನ್ನು ಅರಿತು ವ್ಯವಹರಿಸಿ ತನ್ನಲ್ಲಿಯ ಸೂಕ್ತವಾದ ಎಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸುವಂತೆ ಮಾಡುವುದೇ ಈ ಸಮಾಜದ ಪರಮ ಉದ್ದೇಶವಾಗಬೇಕು. ಅಂದಾಗ ಮಾತ್ರ ಮಗುವಿನ ಬೆಳವಣಿಗೆ ಸಂಪೂರ್ಣವಾಗಿ ವಿಕಾಸ ಹೊಂದುವುದು ಅಂಥೇಳಿ ನಾವು ಹೇಳ್ಬೋದು. ಸೊ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ, ಕುಟುಂಬದ ಪಾತ್ರ ಮತ್ತು ಸಮಾಜದ ಸಮುದಾಯದ ಪಾತ್ರ ಅಂದರೆ ಇವೆಲ್ಲವನ್ನು ಕೂಡ ಇದೇ ರೀತಿ ಇಷ್ಟೊತ್ತು ನಾನು ಹೇಳಿದ ರೀತಿಯಾಗಿ ಆರೋಗ್ಯಕರವಾಗಿರಬೇಕಾದರೆ, ಇವೆರಡಕ್ಕೂ ಆರೋಗ್ಯಕರವಾಗಿ ಸೃಷ್ಟಿ ಮಾಡಬೇಕಾದರೆ ಮುಖ್ಯವಾದಂಥ ಪಾತ್ರ ಎಲ್ಲಾಗಬೇಕಾಗಿದೆ ಅಂದರೆ ಶಾಲೆಯಲ್ಲಾಗಬೇಕಾಗಿದೆ. ಮುಖ್ಯವಾದ ಪಾತ್ರ ಎಲ್ಲಾಗಬೇಕು ಅಂತಂದರೆ ನಮ್ಮ ಶಾಲೆಯಲ್ಲಾಗಬೇಕಾಗಿದೆ. ಆದ್ದರಿಂದ
ಸಮಾಜ ಮತ್ತು ಸಮುದಾಯ, ದೇಶ ಆರೋಗ್ಯಕರವಾಗಬೇಕಾದರೆ ಈ ಶಾಲೆ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಅಂದರೆ ಮಗುವು ಸೃಷ್ಟಿಯಾದ ಮೇಲೆ ಸಮಾಜದ ಪ್ರಜೆಯಾಗಿರುತ್ತಾನೆ. ಆ ಮಗುವನ್ನು ಈ ಒಂದು ರೂಪದಲ್ಲಿ ಇಲ್ಲಿವರೆಗೆ ಶಾಲೆ ಮಾಡಬೇಕಾಗಿರೋ ಸಮುದಾಯದ ಇಂಥ ಸಮುದಾಯ ಇರಬೇಕು, ಇಂಥ ಕುಟುಂಬ ಇರಬೇಕು ಅಂದರೆ ಅದಕ್ಕೆ ಕಾರಣ ಶಾಲೆಯಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲವನ್ನು ರಚಿಸುವುದಕ್ಕೆ ಶಾಲೆಯು ಒಂದು ಕಾರಣ. ಆದ್ದರಿಂದ ನಾವೇನು ಹೇಳ್ತೀವಿ ಅಂದರೆ ಶಾಲೆಯು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದೆ. ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡಬೇಕು, ಆರೋಗ್ಯಕರ ಕುಟುಂಬ ಸೃಷ್ಟಿ ಮಾಡಬೇಕು ಅಂತಂದಾಗ ಇದು ಕೂಡ ಸಮಾಜದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ. ಇಲ್ಲಿ ವ್ಯಕ್ತಿಗಳು ಉತ್ತಮ ಪಾತ್ರ ನಿರ್ವಹಿಸಬೇಕಾದರೆ ಶಾಲೆಯ ಸಹಾಯ ಬೇಕೇ ಬೇಕು. ಇದು ಸಮಾಜದಲ್ಲಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ನಡತೆಯನ್ನು, ವ್ಯಕ್ತಿತ್ವವನ್ನು ತಿದ್ದುವುದರಲ್ಲಿ ಅಸಾಧಾರಣ ಕಾರ್ಯ ಮಾಡಬೇಕಾಗುತ್ತೆ, ಮಾಡುತ್ತಾ ಇವೆ. ಜೀವನದ ಗುಣಮಟ್ಟ, ಶಾಂತಿ, ರಕ್ಷಣೆ, ಸಹಾನುಭೂತಿ, ಪ್ರಜಾಪ್ರಭುತ್ವ ಶಾಲೆ ಬೆಳೆಸುತ್ತೆ. ಅದರಿಂದ ಸಮಾಜ ಮತ್ತು ಕುಟುಂಬ ನಿರ್ವಹಣೆಯಾಗುತ್ತೆ ಆರೋಗ್ಯಕರವಾಗಿ, ದೇಶ ಆರೋಗ್ಯಕರವಾಗಿ ನಿರ್ವಹಣೆಯಾಗುತ್ತೆ ಅಂತ ಹೇಳ್ಬೋದು. ಮಗು ಕುಟುಂಬದಲ್ಲಿ ಎಷ್ಟೇ ಕಲಿತರೂ ಕೂಡ ಆ ಕುಟುಂಬಕ್ಕೆ ನಾವೇನು ಹಾಕ್ಕೊಟ್ಟಿದ್ದೇವೆ ಇಂಥ ಕಾರ್ಯಗಳು ಕುಟುಂಬ ಮಾಡಬೇಕನ್ನೋದು ಅದು ಮತ್ತೆ ಶಾಲೆಯಲ್ಲೇ ನಾವು ಮಾಡಬೇಕಾಗುತ್ತೆ. ಆ ಶಾಲೆ ಅಂದರೆ ಪೋಷಕರು ಶಾಲೆಯಿಂದೇ ಪೋಷಕರಾಗಿರ್ತಾರೆ. ಸೊ ಹಾಗಾಗಿ ಆ ಪೋಷಕರು ಮಗುವಾಗಿದ್ದಾಗ ಕಲಿತಿದ್ದು ಅಲ್ಲಿ ಕುಟುಂಬದಲ್ಲಿ ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಕುಟುಂಬ ಆ ಥರ ಆಗಿರುತ್ತೆ. ಹಾಗಾಗಿ ಅದರ ಒಂದು ಕಾರ್ಯವನ್ನು ಕುಟುಂಬ ಮಾಡುತ್ತೆ ಶಾಲೆಯ ಮುಖಾಂತರ. ಮಗು ಕುಟುಂಬದಲ್ಲಿ ಎಷ್ಟೇ ಕಲಿತಿದ್ದರೂ ಕೂಡ ಶಾಲೆಯು ಅದಕ್ಕೊಂದು ರೂಪ ಕೊಟ್ಟು ಯಶಸ್ವಿಯಾಗಿ ಕಲಿಯಲು ಸಹಾಯ ಮಾಡುತ್ತದೆ. ಶಾಲೆಗೆ ಬರುವ ಮಕ್ಕಳು ವಿವಿಧ ಹೇಳಿದ್ನಲ್ಲ, ವಿವಿಧ ಕುಟುಂಬಗಳ, ವಿವಿಧ ವರ್ಗಗಳಿಂದ, ವಿವಿಧ ಕುಟುಂಬಗಳಿಂದ, ವಿವಿಧ ಸಂಸ್ಕೃತಿಯಿಂದ ಬಂದಿದ್ದವರಾಗಿರುತ್ತಾರೆ. ಆದ್ದರಿಂದ ಶಿಕ್ಷಕನು ಎಲ್ಲ ಅಂಶಗಳನ್ನು, ಸಮಾಜ ಮತ್ತು ಕುಟುಂಬದ ಎಲ್ಲ ಅಂಶಗಳನ್ನು ಅರಿತು ಅವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮಗು ಕುಟುಂಬದಲ್ಲಿ ಬೆಳೆಸಿಕೊಂಡಂಥ ಭಾಷೆ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಸಂವೇದನಶೀಲತೆಯಾಗಿರ್ಬೋದು, ಮನೋಭಾವಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಮುಂತಾದ ನಡತೆಗಳು, ಗುಣಗಳು ಉತ್ತಮ ರೀತಿಯಲ್ಲಿ ಬೆಳೆಸುವ ಕಾರ್ಯ ಶಿಕ್ಷಕನು ಮಾಡಬೇಕು, ಶಾಲೆಯು ಮಾಡಬೇಕು. ಶಾಲೆ ಅಂದರೆ ಒಂದು ಅಂಗಸಂಸ್ಥೆ, ಸಮಾಜದ ಅಂಗಸಂಸ್ಥೆ, ಸರ್ಕಾರದ ಅಂಗಸಂಸ್ಥೆ, ದೇಶದ ಅಂಗಸಂಸ್ಥೆ. ಈ ಎಲ್ಲ ಒಂದು ದಾರಿಯಲ್ಲಿ ಹೋದಾಗ ಆ ಮಗು ಉತ್ತಮ ಪ್ರಜೆಯಾಗುತ್ತಾನೆ. ಉತ್ತಮ ಪ್ರಜೆಯಾಗಿ ಒಂದು ಸಮಾಜಕ್ಕೆ ಕೊಡುಗೆಯಾಗಿರ್ತಾನೆ ಅಂತ ಹೇಳ್ಬೋದು. ಅವನು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು, ವೈಜ್ಞಾನಿಕ ಕ್ಷೇತ್ರದಲ್ಲಾಗಿರ್ಬೋದು, ತಾಂತ್ರಿಕ ಕ್ಷೇತ್ರದಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಸಮಾಜ ಸೇವೆಯ ಕ್ಷೇತ್ರದಲ್ಲಾಗಿರ್ಬೋದು, ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು. ಇವೆಲ್ಲವೂ ಕೂಡ ಸಮಾಜಕ್ಕೆ ಬೇಕಾದಂಥ ಅಂಶಗಳೇ ಅಂತ ನಾವು ಹೇಳ್ಬೋದು. ಅವನು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಬೆಳೆದು ಸಮಾಜಕ್ಕೆ ಒಂದು ಆರೋಗ್ಯಕರವಾದಂಥ ಕೊಡುಗೆಯಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇವತ್ತಿನ ಈ ಒಂದು ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ. ಅಂದರೆ ಇವತ್ತಿನ ಅಧಿವೇಶನದಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಶಾಲೆಯ ಪಾತ್ರ ಏನಿರಬೇಕು ಅಂತಕ್ಕಂಥ ಅಧಿವೇಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಅಧಿವೇಶನಕ್ಕೆ ಮತ್ತೆ ನಾವು ಹೋಗೋಣ ಅಂತ ಹೇಳ್ತಾ ನಮ್ಮ